ಧ್ಯಾನ ತಿಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅದನ್ನ ಮಾಡ್ತಿದ್ದಾರೆ. ಆಮೇಲೆ ನಾವು ಕ್ಲಾಸ್ ಆಯಿತು ಗುಡಕೇಶ, ಆಮೇಲೆ ಇನ್ನೂ ಯಾವುದೋ ಕ್ಲಾಸ್ ಆಯಿತು. ಅವಾಗ ಸಿದ್ದರ್ ಬೆಟ್ಟಕ್ಕೆ ಹೋಗಿದ್ವಿ. ಮೇಡಮ್ ಅವಾಗ ಧ್ಯಾನ ಮಾಡ್ತಾ ಇನ್ನು ಕೆಲವೇ ದಿನ ಅಂದರೆ ಮೂರು ತಿಂಗಳೇನೋ ಆಗಿತ್ತು ಅನ್ಸುತ್ತೆ ಅಷ್ಟೇ. ಸೊ ಅವಾಗ ಮೇಡಮು ಸಿದ್ದರ್ ಬೆಟ್ಟ ಹತ್ತಿದ್ದಾರೆ. ಸಿದ್ದರ್ ಬೆಟ್ಟ ಅಂತ ನೀವು ಜಸ್ಟ್ ಯೂಟ್ಯೂಬಲ್ಲಿ ನೋಡಿ, ತುಂಬ ಸ್ಟೀಪ್ ಇರೋ ಮೌಂಟನ್, ಬೆಟ್ಟ ಅದು. ಅದನ್ನ ನಾನು ಹತ್ತಿದ್ದೀನಿ, ಮೇಡಮ್ ಹತ್ತಿದ್ದಾರೆ. ಸೊ ಬ್ಯಾಕ್ ಪೇನ್ ಇಲ್ಲ ಅಲ್ಲಿಗೆ ಧ್ಯಾನ ಮಾಡ್ತಾ ಎಲ್ಲ ಹೋಯ್ತು. ಸೊ ಹೀಗೆ ಮೇಡಮ್ ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡ್ತಾ ಧ್ಯಾನ ಹೇಳ್ಕೊಡ್ತಾ ಇವತ್ತು ಸೆಂಟರ್ ಓಪನ್ ಮಾಡಬೇಕು ಅಂತಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸುಧಾ ಒಂದು ಪ್ಲ್ಯಾಟ್ಫಾರ್ಮ್, ಯಾಕೆಂದರೆ ನಾನು ಅವರನ್ನು ನೋಡಿದ್ದೇನೆ. ಅವರ ಒಳಗೆ ಎಷ್ಟು ಅವರ ಪರಿಚಯ ಆದಾಗ ಅವರೊಳಗೆ ಏನು ನೋವು ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ಈ ಥರ ಈ ಹೆಂಗಸು ನಮ್ಮನ್ನು ನೋಡಿ, ನನಗೆ ಎಲ್ಲ ಅಭ್ಯಾಸ ನೋಡಿದ ತಕ್ಷಣ ಸ್ಮೈಲ್ ಮಾಡೋದು. ಈ ನೋಡಿದರೆ ನಾನು ಸ್ಮೈಲ್ ಮಾಡಿದ್ರು ಮಾಡ್ತಿರ್ಲಿಲ್ಲ. ಒಂದು 2-3 ಸಲ ಕಸ ಕೊಡುವವರ ಹತ್ರ ಬಾಬಾ ನೋಡಿ ಹಿಂದೆ ಹೋಗೋದು. ಏನೋ ಇದೆ ಹೆಂಗಸಿಗೆ ನೋವು. ಆದರೆ ನನಗೆ ಅವ್ರ ಮುಖ ನೋಡಿದಾಗ ಅವರಿಗೆ ಪ್ರೌಢ ಜಂಬ ಆ ಥರ ಅನಿಸ್ಲಿಲ್ಲ. ಏನೋ ನೋವಿದೆ, ಈ ಹೆಂಗಸಿಗೆ ನೋವಿದೆ. ಒಂದು ದಿವಸ ಇದಕ್ಕೆ ನಾನು ಹೇಗಿದ್ದೀರಾ, ಅಡುಗೆ ಆಯಿತಾ, ನಾನೇ ಮಾತಾಡ್ತಿದ್ದೆ. ಆಮೇಲೆ ಅವ್ರು ಮಾತಾಡಿಸಿದ್ರು. ಅವರ ಪ್ರಾಬ್ಲಮ್ ನಾನು ಇಲ್ಲಿ ಹೇಳಬಾರ್ದು, ಯಾಕೆಂದರೆ ಹೆಂಗಸರಿಗೆ ಇರುವ ಪ್ರಾಬ್ಲಮ್ಗಳೇ ಎಲ್ಲ. ಕೈ ಹಿಡಿದ ಗಂಡನೇ ಗಂಡ, ಅವನ ದೇವರು ಅಂತ ನಾವು ನೆನೆಸ್ತೇವೆ. ದೇವರ ತಂಗೆ ಇದ್ದರೆ ಮಾತ್ರ ದೇವರು, ಇಲ್ಲಾದರೆ ಅದು ದೆವ್ವ ಆಗುತ್ತೆ ಅಂತ ಹೇಳೋದಕ್ಕೆ ಹಾಗೆ ಉದಾಹರಣೆ. ಅದು ನಮಗೆ ಬೇಡ ಬಿಡಿ, ಅವರ ಪಾಲಿಗೆ ಬಂದದ್ದು. ಮಕ್ಕಳು ದೇವರದಿಂದ ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಾರೆ, ಅವರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಮಕ್ಕಳು ಕೂಡ ಒಳ್ಳೆಯ ನಯ ವಿನಯ. ಅಳಿಯ ದೇವರು, ಮಗಳ ಗಂಡ ದೇವರು. ಯಾಕೆಂದರೆ ಇಲ್ಲಾಂದರೆ ಅವರು ಈ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ. ಹುಷಾರಿಲ್ಲ, ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಕಷ್ಟ ನಾನು ನೋಡಿದವಳು. ಎಷ್ಟೋ ಸಲ ಅವರು ಹೋಗ್ಬಿಟ್ರ ಅಂತ ನನಗೆ ಅನಿಸಿತು. 2-3 ದಿವಸ ಕಾಣೋದಿಲ್ಲ, ಮೇಲೆ ಹತ್ತಿ ಕೇಳುವಷ್ಟು ಧೈರ್ಯ ಇಲ್ಲ. ಯಾಕೆಂದರೆ ಇನ್ನೊಬ್ಬರ ಮನೆಯ ವಿಚಾರಕ್ಕೆ ನಾವು ತಲೆ ಹಾಕಬಾರ್ದು. ಯಾಕೆ ನಮಗೆ ಅಕ್ಕಪಕ್ಕದವರಿಗೆ ಅಂತ. ಆದರೂ ಅಕ್ಕಪಕ್ಕ ಇದ್ದು ಏನು ಪ್ರಯೋಜನ, ನಾವು ಮನುಷ್ಯರಾಗಿ ಏನು ಪ್ರಯೋಜನ, ಅದು ಒಂದು ಕಡೆಯಲ್ಲಿ ಮನಸ್ಸಿಗೆ. ಆದರೂ ನನ್ನ ಮಗ ಬಂದಾಗ ಅಮ್ಮ ಇಲ್ಲಿ ಕಾಣಲ್ವೇನೋ, ಅಮ್ಮ ಇಲ್ಲ, ಅಮ್ಮ ಹುಷಾರಿಲ್ಲ, ಏನೋ ಹಿಂಗೆ ಏನು ಕೆಳಗೆ ಸಿಕ್ಕಿದಾಗ ಸಾಂತ್ವನ ಹೇಳಿದೆ. ಆದರೆ ದಿಟ್ಟ ದರದಿಂದ ಬಾಳಿದ ಸುಧಾ, ದೇವರವರಿಗೆ ಕಣ್ಣು ತೆರೆದ್ರು ಈ ಥರ ದಾರಿ ತೋರಿಸಿದ ಒಳ್ಳೆಯ ವಿನಯ ಮಗ. ಪಾಪ ತುಂಬ ಅವರನ್ನು ನೋಡ್ಕೊಂಡು ನನಗೆ ಬೇಜಾರಾಗುತ್ತೆ. ಮಗಳು ಇನ್ನೂ ಒಳ್ಳೆಯವಳು. ಪುತ್ರ ಮಕ್ಕಳು ಸುತರ ಪಡೆಯುವುದು ಪಿತರ ಭಾಗ್ಯ ಅಂತೆ. ತಾಯಿ ಏನೇ ಒಂದು ಪಾಪ ಮಾಡಿದರೂ ಕೂಡ ಅದರಲ್ಲಿ ಒಂದು ಪುಣ್ಯ ಮಾಡಿದ್ದಾರೆ ಅಂತ ಮಕ್ಕಳನ್ನು ಪಡೆದವರು. ದೇವರು ಕಣ್ಣು ತೆರೆದರಲ್ಲ ಅಂತ ಅದೇ ನನಗೆ ಒಂದು ಸಂತೋಷ. ಅವರು ಇಷ್ಟು ಧ್ಯಾನದಿಂದ ಇಷ್ಟು ಮೇಲೆ ಬರ್ತಾರೆ ಅಂತ ನಾನು ನೆನೆಸ್ಕೊಳ್ಳೇ ಇಲ್ಲ. ಅವ್ರನ್ನ ಕಳಿಸಿಕೊಡುವಾಗ ನಮ್ಮ ರೋಡಿಂದ ನಾನು ಅವತ್ತು ಫುಲ್ಲು ನಾನು ಹತ್ತಿದ್ದೇನೆ, ನಾನು ನನ್ನ ಸೊಸೆ ಇಬ್ಬರು ಹತ್ತಿದ್ದೇವೆ. ನಮಗಿಬ್ಬರಿಗೆ ಮಾತ್ರ ಅವರು ಹೇಳಿ ಮನೆ ಖಾಲಿ ಮಾಡಿದ್ರು. ನಾವು ಖಾಲಿ ಮಾಡ್ತಾ ಇದ್ದೇವೆ, ನಾವು ಎಲ್ಲಿ ಹೋಗ್ತೀವಿ ಅಂತ ಯಾರಿಗೂ ಹೇಳಬೇಡಿ ಅಂತ. ಯಾಕೆ ಇದನ್ನು ಹೇಳ್ತಾರಾ, ಯಾಕೆ ಇಲ್ಲಿ ದೇಶಾಂತರ ಹೊರಟೋಗ್ತಾರಾ, ಅಲ್ಲ ಇವ್ರು ಏನಾದರೂ ಬೇರೆ ಕಡೆಗೆ ಹೋಗ್ತಾರಾ ಅಂತ ಹೇಳ್ಕೊಂಡು ಕುತೂಹಲದಿಂದ ಮಗನನ್ನು ಕರೆದು ಕೇಳಿದೆ. ಇಲ್ಲಮ್ಮ, ಎಲ್ಲಿಗೆ ಹೋಗಲ್ಲ, ಮನೆ ಮಾಡಿದ್ದೇವೆ, ಯಾರಿಗೂ ಹೇಳಬೇಡಿ ಅಷ್ಟೇ. ಬಂದು ಬಳಗಕ್ಕೆ ಅಂದರೆ ಸಂಸಾರ ಎಂಬುದೊಂದು ಸಾಗರ. ಆ ಸಂಸಾರ ಚೆನ್ನಾಗಿದ್ರೆ ಚೆನ್ನಾಗಿದೆ, ಆ ಸೊನ್ನೆ ಹೋಗಿಬಿಟ್ರೆ ಅದು ಸಸಾರ, ಎಲ್ಲರಿಗೂ ಸಸಾರ. ಸಂಸಾರ ಹೋಗಿ ಸಸಾರ ಆಗುತ್ತೆ ಅದು. ಆ ಥರ ಒಂದು ಬಾಳಿದ ಹೆಂಗಸು ಇವತ್ತು ಈ ಥರ ಬಂದು ಕ್ಲಾಸ್ ಓಪನ್ ಮಾಡಿ ಇಷ್ಟು ಮಕ್ಕಳಿಗೆಲ್ಲ ಒಂಥರ ಗುರುದಾಗಿದ್ದು ಎಲ್ಲರನ್ನೂ ನಯ ವಿನಯದಿಂದ ಪ್ರೀತಿಸಿ ಮಾತಾಡಿಸಬೇಕಾದ್ರೆ ಅವರ ದಿಟ್ಟತನ, ಅವರ ತಾಳ್ಮೆ, ಅವರ ಸಹನೆ. ಸತ್ಯ ಅಂದರೆ ಸುಧಾ ಅಂದರೆ ಸತ್ಯ, ಅಷ್ಟು ನಾನು ಹೇಳಬಲ್ಲೆ. ಅವರಿಗೆ ದೇವರಿಗೆ ಆಯುಧ ಕೊಟ್ಟು ಚೆನ್ನಾಗಿ ಬಾಳಿ ಜನರಿಗೆ ನೋಡಿ, ಜನರಿಗೆ 4 ಒಳ್ಳೆಯದು ಮಾಡಿದರೆ ಅದು ದೇವರ ಕಾರ್ಯ. ಅವನೇ ದೇವರ ತನಕ ಕಾಣ್ತಾನೆ. ಹೋಗ್ತಾ ಹೋಗ್ತಾ ಅವರು ಇದರಲ್ಲಿ ಬೆಳೆದು ಹೆಸರು ಮಾಡಿ ಇಂತಹ ತುಂಬ ಶಾಖೆಗಳನ್ನು ಓಪನ್ ಮಾಡಿ ಮಾಡಬೇಕು ಅಂತ ನನ್ನ ಆಸೆ. ಇಷ್ಟು ನನ್ನ ಮಾತು. ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ಶಿಲ್ಪಾ ಅಂತ. ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಧ್ಯಾನ ಶುರು ಆಗೋಕ್ಕೆ ಮುಂಚೆನೇ ಇಲ್ಲಿ ಕೂತಿದ್ರೆ ಕಣ್ಮುಚ್ಚಿದ್ರೆ ಇಲ್ಲಿ ಕೃಷ್ಣ ನಾಟ್ಯ ಆಡ್ತಿದ್ದಾನೆ. ಕೃಷ್ಣ ಇಲ್ಲಿ ನಾಟ್ಯ ಆಡ್ತಿದ್ದಾನೆ ಧ್ಯಾನ ಶುರು ಮಾಡೋಕ್ಕೆ ಮುಂಚೆ. ಧ್ಯಾನದಲ್ಲಿ ಕೂತಾಗ ನಂಗೆ ಬಂದಿದ್ದು ಏನು ಎಕ್ಸ್ಪೀರಿಯನ್ಸ್ ಅಂದರೆ,
ಮತ್ತೆ ವಿಷ್ಣುನೇ ಕಾಣಿಸ್ತಿದ್ದಾರೆ. ಆ ವಿಷ್ಣು ನರಸಿಂಹ ಅವತಾರ ಆಗಿದ್ದಾರೆ. ಆ ನರಸಿಂಹ ಅವತಾರ ಆಗಿ ಮತ್ತೆ ಒಂದು ದೊಡ್ಡ ಗೋಲ್ಡನ್ ಪಿರಮಿಡ್ ಆಗಿದೆ. ಆ ಪಿರಮಿಡ್ ಒಳಗಡೆ ಕಿಂಗ್ಸ್ ಚೇಂಬರ್ ಇದೆ. ಆ ಕಿಂಗ್ಸ್ ಚೇಂಬರ್ ಒಳಗಡೆ ಲಕ್ಷ್ಮೀ ಮಾತೆ ಉಯ್ಯಾಲೆ ಮೇಲೆ ಕೂತಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಧ್ಯಾನ ಮಾಡಿಸ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಆ ಪಿರಮಿಡೇ ಬೃಂದಾವನ ಆಗಿದೆ. ಆ ಬೃಂದಾವನದ ಮುಂದೆ ರಾಘವೇಂದ್ರ ಸ್ವಾಮಿ ಕಾಣಿಸ್ತಿದ್ದಾರೆ. ಆ ರಾಘವೇಂದ್ರ ಸ್ವಾಮಿ ಕಾಣಿಸಿದ್ಮೇಲೆ ಅದಾದಮೇಲೆ ನೆಕ್ಸ್ಟ್ ಶಿವ ಧ್ಯಾನ ಮಾಡ್ತಿದ್ದಾರೆ. ಆದಿಯೋಗಿ ಧ್ಯಾನ ಮಾಡ್ತಿದ್ದಾರೆ. ಅದಾದಮೇಲೆ ನಮ್ಮ ಸುರೇಂದ್ರ ಕುಮಾರ್ ಸರ್ ಕಾಣಿಸ್ತಿದ್ದಾರೆ. ಅಲ್ಲಿ ಬುದ್ಧ, ಆ ಬುದ್ಧ ಹೆಂಗೆ ಕಾಣಿಸ್ತಿದ್ದಾರೆ ಅಂದರೆ ಫುಲ್ ಡಾರ್ಕ್ ಗ್ರೀನ್ ಹಾಕ್ಕೊಂಡಿದ್ದಾರೆ, ಬಟ್ಟೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಗೋಲ್ಡ್, ಮುಖ ಎಲ್ಲ ಫುಲ್ ಬ್ರೈಟ್ ಲೈಟ್. ಆ ಬ್ರೈಟ್ ಲೈಟ್ ಏನಾಗಿದೆ ಅಂದರೆ ಹಾಗೆ ಬಂದು ಆ ಬುದ್ಧನ ಮುಖ ಹೋಗಿ ಸರ್ ಮೇಲೆ ಕಾಣಿಸಿದೆ. ಹಂಗೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಇವತ್ತು. ಥ್ಯಾಂಕ್ ಯು. ನನ್ನ ಹೆಸರು ಯಶ್ವಂತ್ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಸುಧಾ ಅವ್ರ ಸುಧಾನ ಮಗ. ನನಗೇನಂದರೆ ಮೆಡಿಟೇಷನ್ ಅಂದರೆ ನಾನು ಯಾವತ್ತೂ ಮಾಡೇ ಇರಲಿಲ್ಲ. ಆದರೆ ನಮ್ಮಮ್ಮ ಡೈಲಿ ಮಾಡ್ತಿದ್ರು. ನಾನು ನಮ್ಮಮ್ಮ ಹೇಳಿದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ಒಂದು 2-3 ಸಲ ನನಗೇನೋ ಮಾಡಿಸಿದ್ರು, ಮೆಡಿಟೇಷನನ್ನು ಮಾಡಿಸಿದ್ರು. ಅದನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ಫೀಲಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಆಯಿತು. ಒಳ್ಳೆ ಗುಡ್ ಫೀಲಿಂಗ್ಸ್ ಬಂತು. ಅದರಿಂದ ನಾನು ತುಂಬಾ ಖುಷಿಪಟ್ಟೆ ಹೇಳ್ಬೇಕಂದ್ರೆ. ಆವತ್ತಿಂದ ನಾನು ಏನು ಈ ಕಳೆದ 1 ವಾರದಿಂದ ತುಂಬಾ ಖುಷಿಯಾಗಿದ್ದೀನಿ. ಮೆಡಿಟೇಷನ್ ಮಾಡ್ತಿರೋದ್ರಿಂದ ನನಗೆ ಹೊಸ ಏನೋ ಒಂಥರ ಹ್ಯಾಪಿನೆಸ್ ಸಿಗ್ತಾಯಿದೆ, ಖುಷಿ ಸಿಗ್ತಾಯಿದೆ, ಸಂತೋಷ ಸಿಗ್ತಾಯಿದೆ ಮೆಡಿಟೇಷನಿಂದ. ಅದರಿಂದ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ. ನನ್ನ ಹೆಸರು ಸುಜಾತ ಅಂತೇಳಿ. ನಾನು ಇವಾಗ ಒಂದು 4 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ. ಇವತ್ತು ಇಲ್ಲಿ ಧ್ಯಾನ ಮಾಡುವಾಗ ಡೀಪ್ ಬಂದ ತಕ್ಷಣ ಎನರ್ಜೀಸ್ ತುಂಬ ಜಾಸ್ತಿ ಅನ್ನಿಸ್ತು. ಕೂತ್ಕೊಂಡಿದ್ದ ತಕ್ಷಣ ಧ್ಯಾನಕ್ಕೆ ಹೋಗಿದ್ದೆ. ಡೀಪ್ ಇನ್ಸೈಡ್ ಹೋಗ್ತಾ ಒಳಗಡೆ ಹೋಗೋದು ಅಂದರೆ ಏನು ಅಂತ ಒಳಗಡೆ ಡೀಪಾಗಿ ಹೋಗಿ ಅದು ಆತ್ಮ ಒಂದು ಖುಷಿಯಿಂದ ಒಳಗಡೆ ಫುಲ್ಲು ಅಲ್ಲಾಡ್ತಾ ಎಲ್ಲ ಒಂಥರ ನೃತ್ಯ ಮಾಡ್ತಾ ಇದ್ದಂಗೆ ಅನ್ನಿಸ್ತಾ ಇತ್ತು. ಕನ್ನೆ ತೆಗಿಬೇಕು ಅಂತ ಅನಿಸಲ್ಲ. ಇಲ್ಲಿ ಅಷ್ಟು ಎನರ್ಜೀಸ್ ಅಂದರೆ ಆ ಸೋಲ್ಸ್ ಹಂಗಿದೆ. ಅಲ್ಲಿ ಎಲ್ಲಿ ನನಗೆ ಪ್ರೇಮ್ನಾಥ್ ಸರ್ ಇರ್ತಾರೆ, ಅಲ್ಲಿ ಕೂತ್ಕೊಂಡ್ರೆ ನನಗೆ ಎಷ್ಟೊತ್ತಾದರೂ ಅದು ಟೈಮಿಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಹೊತ್ತಾದ್ರೂ ಅದು ತುಂಬ ಹೊತ್ತಾದ್ರೂ ಡೀಪಾಗಿ ಹೋಗ್ಬಿಡ್ತೀವಿ. ಮತ್ತು ಒಂದು ಒಳಗಡೆಯಿಂದ ಒಂದು ಖುಷಿ, ಆ ಖುಷಿ ಅಲ್ಲ ಆನಂದ ಅಂತ ಹೇಳಬೇಕು. ಆ ಆನಂದ ಹಾಗೆ ಇದ್ದಂಗೆ ಯಾವಾಗಲೂ ಅನಿಸುತ್ತೆ. ಥ್ಯಾಂಕ್ ಯು. ನನಗೆ ಸುಗಂಧ ಸ್ಮೆಲ್ ಬಂತು ಇವತ್ತು ಧ್ಯಾನದಲ್ಲಿ. ಅದನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.